ಅಕ್ಕ ನಮಸ್ಕಾರ. ನಮಸ್ಕಾರ. ಓಕೆ, ಇದೇ ಊರು, ಇದೇ ಊರೇ ಹುಟ್ಟಿ ನಾವು. ಬೆಳೆದಿದ್ದು ಎಲ್ಲ ಇಲ್ಲೇ ಎಲ್ಲ ಹಿರಿಯರು ಎಲ್ಲರೂ ಇರೋದಿಲ್ಲ ಮನೇಲಿ. ಇದೇನೆ ಮನೇನೆ, ಬೇರೆ ಮನೆ ಸೊ ಹೈನುಗಾರಿಕೆನ ಅಕ್ಕ ನಿಮ್ದು? ಎಷ್ಟು ಹಸುಗಳಿದೆ? ನಮ್ಮವ 8 ನಾವೇ, ಅವು ಒಂದು 6 ಅವೆ. ಓಕೆ, ಎಷ್ಟು ಲೀಟ್ರ್ ಹಾಲು ಕೊಡ್ತೀರಾ ಡೈರಿಗೆ? 15 ಲೀಟ್ರ್ ಹಾಕ್ತಾರೆ, ನಾವು ಒಂದು 10 ಲೀಟ್ರ್ ಹಾಕ್ತಾ ಇದ್ವಿ. ಇವಾಗ ಕಡಿಮೆ ಆಗದೆ, ಜೀವನ ಅದರಲ್ಲೇ ಮಾಡ್ತಾ ಇರೋದು ನಾವು. ಇನ್ನೆಲ್ಲ ಕಸಕ್ಕೊಳಕ್ ಹೊರಟಿದಾರಲ್ಲ ಈಗ ರಾಜ್ಯ ಸರ್ಕಾರ. ಕೇಳ್ಬಿಟ್ರೆ ಕೊಟ್ಬಿಡ್ತೀವ, ನಮ್ಮ ಸೊತ್ತು ನಾವು ಕೊಡಲ್ಲ. ಅಕೌಂಟಿಗೆ ದುಡ್ಡು ಕಿತ್ಕೊಂತಾರಂತಲ್ಲ, ಯಾಕೆ ಕಿತ್ಕೊಬಿಡ್ತಾರೆ? ನಮ್ಮ ಅಕೌಂಟ್ ಕೊಟ್ಟಿರ್ತಾನೆ ಅವ್ರು ಕಿತ್ಕೊಳ್ಳೋದು, ನಾವು ಕೊಡಲ್ಲ. ನಾವು ಜೀವನ ಮಾಡ್ಬೇಕಾದ್ರೆ ಇವತ್ತರಿಂದಾನೇ ಜೀವನ. ಇವಾಗ ಒಂದು 15 ದಿನಕ್ಕೆ ಒಂದು 15,000 20,000 ಬಂದರೆ ನಮಗೆ ಕೊಡೋರು ಯಾರು? ಅವ್ರು ಕೊಟ್ಬಿಡ್ತಾರ? ನಮ್ಮ ಮಕ್ಳಿಗೆ ಓದಿಸಕ್ಕೆ ಕೊಡ್ತಾರ? ನಮಗೆ ಇವಾಗ 1,25,000 ಏನೋ 1.25 ಲಕ್ಷ ಆಯ್ತು ಕಾಯಿಲೆ ಬಂದು ನಮ್ಗೆ ಅವರೆಲ್ಲ ನೋಡಿಸ್ತಾರ, ತೋರಿಸ್ತಾರ? ನಮಗೇನೋ ಅದರಲ್ಲಿ ಇರೋದಕ್ಕೆ ಜೀವನ ಮಾಡಿಕೊಂಡು ಸಾಲ್ವ ಸೋಲ್ವ ಮಾಡಿಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಕೊಡು ಅಂದ್ರೆ ಹಂಗೆ ಕೊಟ್ಬಿಡ್ತಾರ ನಮಗೆ? ಇಲ್ಲ, ಅವ್ನು ಕುಂತಿರೋ ತಕೋದ್ರೆ ಕೊಡ್ತಾನ? ಇಲ್ಲ. ನಮ್ಮ ಜೀವನ ನಮ್ಮ ಭೂಮಿಲಿ ಮಾಡಬೇಕು. ನಾವು ರೈತರಾಗಿ ಹುಟ್ಟಿದ್ದೀವಿ, ನಾವು ಯಾರಿಗೂ ಕೊಡಲ್ಲ. ಅವರು ಒಂದು ಮಾತಂತಾರೆ, ಇಲ್ಲಿ ಬರಡು ಭೂಮಿ, ರೈತರೇ ಅಲ್ಲ. ಬೇಡ, ರೈತರಿಲ್ಲ ಅಂದ್ರೆ ವ್ಯವಸಾಯ ಮಾಡಿರೋರೆ ಅವ್ರು ಮಾಡವ್ರ? ಇಲ್ಲ, ಅವ್ರ ಕಡೆ ಆಳುಗಳು ಕಳಿಸವ್ರ ರೈತರು ಮಾಡ್ಸಕ್ಕೆ? ಇವಾಗ ಭೂಮಿ ಇರೋದೇನು? ರೇಷ್ಮೆ ಅದೇ, ಬಾಳೆ ಅದೇ, ತಂಗದೆ, ಅದೆಲ್ಲ ಮಾಡ್ತಾ ಇರೋರು ಯಾರು? ಈಗ 1 to 2 ರೇಟ್ ಕೊಟ್ಟು ನಿಮ್ಮ ಅಕೌಂಟಿಗೆ ಹಾಕಿದ್ರೆ ಸಿಟಿಗೆ ಹೋಗಿ ಸೆಟ್ಲ್ ಆಗ್ಬೋದಲ್ಲ, ಆರಾಮಾಗಿರ್ಬೋದಲ್ಲ? ಸಿಟಿಗೆ ಎಷ್ಟು ದಿನ ಹೊಂಟೈತಿ? ಆರಾಮಾಗಿರಾಕೆ ಎಷ್ಟು ದಿನ ಇದ್ದು ಬಿಡ್ತಿ? ನಮ್ಮ ಭೂಮಿ ಮೇಲೆ ಇವತ್ತು ಗೇಯಕ್ಕಾಗಲ್ಲ, ನಾನು ನಾಳೆಕಾದ್ರೆ ಗೇದು ಉಣ್ಬೋದು ತಾನೆ. ಅವನು ಸಿಟಿಲಿ ಕುಂಡ್ರಿಸ್ಬಿಟ್ರೆ ಆಗೋಯ್ತದ? ಎಲ್ಕೂ ಎಲ್ಲ ಕೊಡಲ್ಲ. ನಾವು ಭೂಮಿ ನಾವು ಬಿಟ್ಕೊಡಲ್ಲ. ನಮಗೆ ಉದ್ದೇಶ ಅದೇ ಇದರಲ್ಲಿ, ನಾವು ಕೊಡಲ್ಲ ಭೂಮಿ ಯಾವುದೇ ಕಾರಣಕ್ಕೂ ನಾವು ಭೂಮಿಗಳು ಬಿಡಲ್ಲ. ಬಂದು ನೋಡ್ಬೇಕಿಲ್ಲಿ, ಬಂದು ನೋಡ್ಲಿ ಬಂದು ನೋಡ್ಲಿ ನಾವು ರೈತರು ಏನೇನು ಮಾಡ್ತಾ ಇದೀವಿ. ಇವಾಗ ರೇಷ್ಮೆ ಹಾಕಿದೀವಿ, ಅದರಲ್ಲೂ ಏನೋ ಒಂದಷ್ಟು ಬರ್ತದೆ. ಇವಾಗ ಅವರೆಲ್ಲ ಕೊಟ್ಬಿಡ್ತಾರೆ, ಅದರಲ್ಲೆಲ್ಲ ದುಡ್ಡು ಹಾಕ್ಬಿಡ್ಬೋದು. ಎಷ್ಟು ದಿನ ಬರ್ತದ ದುಡ್ಡು? ಸಾಯ ಗಂಟ ಬರ್ತದ? ನಮ್ಮ ಮಕ್ಕಳು ತಲೆಗೆಲ್ಲ ಬರ್ತದ? ಭೂಮಿ ಇದ್ರೆ ಗೇಯ್ಕೊಂಡು ಉಣ್ತಾ ಇರ್ತಾರೆ. ಏನಲ್ಲಿ ಒಂದ್ ಕಡೆ ಗೊಬ್ಬರ ಆಯ್ತದೆ, ಇನ್ನೊಂದ್ ಕಡೆ ಮೇವು ಸಿಗ್ತದೆ, ಹಾಲೆಲ್ಲಿ ಸಿಗ್ತದೆ, ಗೊಬ್ಬರದಲ್ಲಿ ಸಿಗ್ತದೆ. ಏನೋ ಒಂಚೂರು ರೀತಿ ನಮ್ಮ ರೈತರು ತಲೆ ಎತ್ತಬೇಕಾದ್ರೆ ಎಲ್ಲ ಕಿತ್ಕೊಬಿಟ್ಟು ತಲೆ ಎತ್ತು ಅಂದ್ರೆ ಏನ್ ಎತ್ತಾರೆ ಹೇಳ್ರಿ? ಮತ್ತೆ ಸತ್ಯ.